ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದ್ರೆ ಹೇಗಿರುತ್ತದೆ? ನೀವು ಈಗ ನೋಡುತ್ತಿರುವ ಈ ಭೂಮಿ, ಈ ಪೃಥ್ವಿ, ಇಡೀ ಸೃಷ್ಟಿಯಲ್ಲಿ ಇರುವ ಏಕೈಕ ಲೋಕ ಅಲ್ಲ ಅಂದರೆ ಇದು ಕಲ್ಪನೆಯಲ್ಲ, ಇದು ಕಥೆಯೂ ಅಲ್ಲ. ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿಂದೂ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳಿವೆ. ಹೌದು, ಈ ಸೃಷ್ಟಿಯಲ್ಲಿ 7 ಲೋಕಗಳಿವೆ. ಕಣ್ಣಿಗೆ ಕಾಣದ ಪದರಗಳಂತೆ ಒಂದರ ಮೇಲೊಂದು ಅಸ್ತಿತ್ವ ಹೊಂದಿರುವ 7 ಲೋಕಗಳು. ಅಲ್ಲಿ ವಿಭಿನ್ನ ಜೀವಿಗಳು ವಾಸಿಸುತ್ತವೆ. ಅಲ್ಲಿ ಜೀವನ, ಮರಣ ಮತ್ತು ಮರಣದ ನಂತರ ಏನಾಗುತ್ತದೆ ಎಂಬ ರಹಸ್ಯಗಳಿಗೆ ಉತ್ತರಗಳಿವೆ. ಇನ್ನು ಮುಂದೆ ನೀವು ಕೇಳಲಿರುವುದು, ನಿಮ್ಮ ಅಸ್ತಿತ್ವದ ಬಗ್ಗೆ ನೀವು ಯೋಚಿಸುವ ರೀತಿಯನ್ನೇ ಬದಲಾಯಿಸಬಹುದು. ಕಲ್ಪನೆ ಮಾಡಿ, ನೀವು ನಿಧಾನವಾಗಿ ಭೂಮಿಯಿಂದ ಮೇಲಕ್ಕೆ ಏರುತ್ತಿದ್ದೀರಿ. ನಗರಗಳು ಸಣ್ಣವಾಗುತ್ತವೆ, ಪರ್ವತಗಳು ಗುಡ್ಡೆಗಳಂತೆ ಕಾಣುತ್ತವೆ, ಮೋಡಗಳು ಹತ್ತಿಯ ತುಣುಕುಗಳಂತೆ ತೇಲುತ್ತಿವೆ. ಇನ್ನೂ ಮೇಲಕ್ಕೆ, ಇನ್ನೂ ಮೇಲಕ್ಕೆ. ಅಷ್ಟರಲ್ಲಿ ನೀವು ಒಂದು ಅಸಾಧಾರಣ ದೃಶ್ಯವನ್ನು ನೋಡುತ್ತೀರಿ. ಇಡೀ ಬ್ರಹ್ಮಾಂಡ ಒಂದು 7 ಪದರಗಳ ಶೆಲ್ನಂತೆ ಕಾಣುತ್ತದೆ. ಈರುಳ್ಳಿ ಹೇಗೆ ಪದರ ಪದರವಾಗಿದೆಯೋ ಅದೇ ರೀತಿ ಸೃಷ್ಟಿಯೂ ಪದರಗಳಿಂದ ನಿರ್ಮಿತವಾಗಿದೆ ಎಂದು ಹಿಂದೂ ಧರ್ಮ ಹೇಳುತ್ತದೆ. ಈ ಪದರಗಳನ್ನೇ ಸಪ್ತ ಲೋಕಗಳು ಎಂದು ಕರೆಯಲಾಗುತ್ತದೆ. ಇವು ಗ್ರಹಗಳಲ್ಲ, ಭೌತಿಕ ಸ್ಥಳಗಳಲ್ಲ. ಇವು ಚೇತನತೆ, ಕಂಪನ ಮತ್ತು ಅಸ್ತಿತ್ವದ ಮಟ್ಟಗಳು. ನಮ್ಮ ಪ್ರಾಚೀನ ಋಷಿಗಳು ನೀಡಿದ ಸರಳ ಆದರೆ ಶಕ್ತಿಯುತ ವಿವರಣೆ ಇದು. ಈಗ ಒಂದೊಂದೇ ಲೋಕಕ್ಕೆ ಪ್ರವೇಶಿಸೋಣ. ಮೊದಲ ಲೋಕ ಭೂಲೋಕ, ಮಾನವನ ಲೋಕ, ನಮ್ಮ ಭೂಮಿ. ನಾವು ಈಗ ಬದುಕುತ್ತಿರುವ ಲೋಕವೇ ಭೂಲೋಕ. ಮಾನವರು, ಪ್ರಾಣಿಗಳು, ಸಸ್ಯಗಳು, ನದಿಗಳು, ಪರ್ವತಗಳು, ನಾವು ಸ್ಪರ್ಶಿಸಬಲ್ಲ, ನೋಡಬಲ್ಲ ಎಲ್ಲವೂ ಇಲ್ಲಿ ಸೇರಿವೆ. ಹಿಂದೂ ಧರ್ಮದ ಪ್ರಕಾರ ಭೂಲೋಕವು ಆತ್ಮಕ್ಕೆ ಒಂದು ಪಾಠಶಾಲೆ. ಇಲ್ಲಿ ಆತ್ಮ ಜನ್ಮ ಪಡೆಯುವುದು ಕಲಿಯಲು, ಸಂತೋಷ ಕಲಿಯಲು, ದುಃಖದಿಂದ ಶಕ್ತಿ ಪಡೆಯಲು, ಪ್ರೀತಿಯಿಂದ ಅರ್ಥ ತಿಳಿಯಲು, ವಿಫಲತೆಯಿಂದ ಜ್ಞಾನ ಪಡೆಯಲು. ಪ್ರತಿ ಸಮಸ್ಯೆ ಒಂದು ಪಾಠ, ಪ್ರತಿ ಸಂಬಂಧ ಒಂದು ಪಾಠ, ಪ್ರತಿ ತಪ್ಪು ಒಂದು ಪಾಠ. ಇಲ್ಲಿಯೇ ನಾವು ನಮ್ಮ ಕರ್ಮವನ್ನು ಸೃಷ್ಟಿಸುತ್ತೇವೆ. ಆ ಕರ್ಮವೇ ನಮ್ಮ ಮುಂದಿನ ಪ್ರಯಾಣವನ್ನು ನಿರ್ಧರಿಸುತ್ತದೆ. ಮತ್ತು ನೆನಪಿಡಿ, ಇದು ಕೇವಲ ಮೊದಲ ಲೋಕ ಮಾತ್ರ. ಎರಡನೇ ಲೋಕ ಭುವರ್ಲೋಕ, ಭೂಮಿ ಮತ್ತು ಸ್ವರ್ಗದ ಮಧ್ಯದ ಲೋಕ. ಭುವರ್ಲೋಕವು ಭೂಮಿಯ ಮೇಲ್ಭಾಗದಲ್ಲಿರುವ ಸೂಕ್ಷ್ಮಲೋಕ. ನಾವು ಉಸಿರಾಡುವ ವಾಯು, ಆಕಾಶ, ಪಿತೃಗಳು ಮತ್ತು ಕೆಲವು ಸೂಕ್ಷ್ಮ ಜೀವಿಗಳು ವಾಸಿಸುವ ಸ್ಥಳ. ಇದು ಮಾನವಲೋಕ ಮತ್ತು ದೈವಿಕ ಲೋಕಗಳ ನಡುವಿನ ಸೇತುವೆ. ಪ್ರಾಚೀನ ಗ್ರಂಥಗಳು ಹೇಳುವಂತೆ ಆಳ ಧ್ಯಾನದಿಂದ ಮಹರ್ಷಿಗಳು ತಮ್ಮ ಚೇತನತೆಯನ್ನು ಭುವರ್ಲೋಕಕ್ಕೆ ಕಳುಹಿಸುತ್ತಿದ್ದರು. ಅವರು ಸೂಕ್ಷ್ಮ ಜೀವಿಗಳೊಂದಿಗೆ ಸಂವಹನ ಮಾಡುತ್ತಿದ್ದರು. ಇಂದು ವಿಜ್ಞಾನ ಹೇಳುತ್ತದೆ, ಶಕ್ತಿ ಎಂದಿಗೂ ನಾಶವಾಗುವುದಿಲ್ಲ, ರೂಪ ಮಾತ್ರ ಬದಲಾಗುತ್ತದೆ. ಅದೇ ತತ್ವ ಭುವರ್ಲೋಕದ ಹೃದಯ. ಇದು ಆತ್ಮಗಳ ಪ್ರಯಾಣದ ಎರಡನೇ ಹಂತ. ಮೂರನೇ ಲೋಕ ಸ್ವರ್ಗಲೋಕ, ದೇವತೆಗಳ ಲೋಕ.
ಸ್ವರ್ಗಲೋಕ. ಜನರು ಕನಸಿನಲ್ಲಿ ಕಾಣುವ ಸ್ವರ್ಗ. ಸುಂದರ ತೋಟಗಳು, ಸ್ಫಟಿಕದ ನದಿಗಳು, ದಿವ್ಯ ಸಂಗೀತ, ಅಪಾರ ಆನಂದ. ಇಲ್ಲಿ ರೋಗವಿಲ್ಲ, ಭಯವಿಲ್ಲ, ವೃದ್ಧಾಪ್ಯವಿಲ್ಲ. ಇಂದ್ರನು ಇಲ್ಲಿ ರಾಜ. ದೇವತೆಗಳು ಇಲ್ಲಿ ವಾಸಿಸುತ್ತಾರೆ. ಗಂಧರ್ವರು ಗಾಯನ ಮಾಡುತ್ತಾರೆ. ಅಪ್ಸರೆಯರು ನೃತ್ಯ ಮಾಡುತ್ತಾರೆ. ಆದರೆ ಒಂದು ಅಚ್ಚರಿಯ ಸತ್ಯವಿದೆ. ಸ್ವರ್ಗವೂ ಶಾಶ್ವತವಲ್ಲ. ಉತ್ತಮ ಕರ್ಮದಿಂದ ಆತ್ಮ ಇಲ್ಲಿ ತಲುಪುತ್ತದೆ. ಆ ಕರ್ಮದ ಫಲ ಮುಗಿದಾಗ ಆತ್ಮ ಮತ್ತೆ ಭೂಲೋಕಕ್ಕೆ ಅಥವಾ ಬೇರೆ ಲೋಕಕ್ಕೆ ಮರಳುತ್ತದೆ. ದೇವತೆಗಳಿಗೂ ಸಹ ಶಾಶ್ವತವಲ್ಲ. ನಾಲ್ಕನೇ ಲೋಕ ಮಹರ್ಲೋಕ, ಮಹರ್ಷಿಗಳ ಲೋಕ. ಇಲ್ಲಿ ಅಹಂಕಾರ ಬಹುತೇಕ ಕರಗಿ ಹೋಗಿದೆ. ಮಹರ್ಷಿಗಳು ಸಾವಿರಾರು ವರ್ಷ ಧ್ಯಾನದಲ್ಲೇ ಕಾಲ ಕಳೆಯುತ್ತಾರೆ. ಇಲ್ಲಿ ಕಾಲವೇ ಬೇರೆ ರೀತಿ ಹರಿಯುತ್ತದೆ. ಭೂಮಿಯ ಸಾವಿರಾರು ವರ್ಷಗಳು ಇಲ್ಲಿ ಕೆಲ ಕ್ಷಣಗಳಂತೆ ಕಾಣುತ್ತವೆ. ಭೃಗು, ಮಾರ್ಕಂಡೇಯ ಮುಂತಾದ ಮಹರ್ಷಿಗಳು ಇಲ್ಲಿ ವಾಸಿಸುತ್ತಾರೆ ಎಂದು ನಂಬಲಾಗಿದೆ. ಇಲ್ಲಿ ಮೌನವೇ ಜೀವಂತವಾಗಿರುತ್ತದೆ. ಆಲೋಚನೆಗಳು ಬೆಳಕಿನ ವೇಗಕ್ಕಿಂತ ವೇಗವಾಗಿ ಸಂಚರಿಸುತ್ತವೆ. ಐದನೇ ಲೋಕ ಜನಲೋಕ, ಜ್ಞಾನೋದಯ ಹೊಂದಿದ ಆತ್ಮಗಳ ಲೋಕ. ಇಲ್ಲಿ ವಾಸಿಸುವವರು ಸಾಮಾನ್ಯ ಋಷಿಗಳಲ್ಲ. ಅವರು ಜನ್ಮ ಮರಣದ ಚಕ್ರವನ್ನು ದಾಟಿದ ಆತ್ಮಗಳು. ಇಲ್ಲಿ ಸನತ್ಕುಮಾರರು ವಾಸಿಸುತ್ತಾರೆ. ಶಾಶ್ವತ ಯೌವನ, ಶುದ್ಧ ಜ್ಞಾನ, ಶುದ್ಧ ಚೇತನತೆ. ಇಲ್ಲಿ ಸುಳ್ಳು ಇಲ್ಲ, ಕ್ರೋಧವಿಲ್ಲ, ನಕಾರಾತ್ಮಕತೆ ಇಲ್ಲ. ಇದು ಪರಮ ಶಾಂತಿಯ ಲೋಕ. ಆರನೇ ಲೋಕ ತಪೋಲೋಕ, ತಪಸ್ಸಿನ ಅಗ್ನಿಯ ಲೋಕ. ಇಲ್ಲಿ ತಪಸ್ಸು ಸಾವಿರಾರು, ಲಕ್ಷಾಂತರ ವರ್ಷಗಳವರೆಗೆ ನಡೆಯುತ್ತದೆ. ಇಲ್ಲಿನ ತಪಸ್ಸಿನ ಶಕ್ತಿ ದೇವತೆಗಳನ್ನೇ ಕಂಪಿಸುವಂತೆ ಮಾಡುತ್ತದೆ. ಇಲ್ಲಿ ಕಾಲವೇ ಅರ್ಥ ಕಳೆದುಕೊಳ್ಳುತ್ತದೆ. ಒಂದು ಕ್ಷಣ ಭೂಮಿಯ ಲಕ್ಷಾಂತರ ವರ್ಷಗಳಷ್ಟು. ಏಳನೇ ಲೋಕ ಸತ್ಯಲೋಕ, ಬ್ರಹ್ಮಲೋಕ, ಪರಮ ಸತ್ಯದ ಲೋಕ. ಇದು ಸೃಷ್ಟಿಯ ಶುದ್ಧತಮ ಲೋಕ. ಇಲ್ಲಿ ಮರಣವಿಲ್ಲ, ದುಃಖವಿಲ್ಲ, ಭಯವಿಲ್ಲ. ಇಲ್ಲಿ ಬ್ರಹ್ಮನು ವಾಸಿಸುತ್ತಾನೆ. ಆದರೆ ಬ್ರಹ್ಮನು ಅಂತಿಮ ಗುರಿಯಲ್ಲ. ಸತ್ಯಲೋಕವು ಮೋಕ್ಷಕ್ಕೆ ಅತೀ ಸಮೀಪದ ಹಂತ. ಇಲ್ಲಿ ಆತ್ಮವು ಅಹಂಕಾರವನ್ನೆಲ್ಲ ಕಳೆದುಕೊಂಡಿರುತ್ತದೆ. ಮಾತ್ರ ಶಾಂತಿ, ಮಾತ್ರ ಆನಂದ. ಆದರೆ ಇಲ್ಲಿ ಒಂದು ಸತ್ಯವಿದೆ. ಈ 7 ಮೇಲಿನ ಲೋಕಗಳಷ್ಟೇ ಅಲ್ಲ, 7 ಅಧೋಲೋಕಗಳೂ ಇವೆ. ಅಂದರೆ ಸೃಷ್ಟಿ 14 ಪದರಗಳ ರಚನೆ. ಇಂದು ವಿಜ್ಞಾನ ಹೇಳುವ ಪ್ಯಾರಲಲ್ ಯೂನಿವರ್ಸ್, ಮಲ್ಟಿ ಡೈಮೆನ್ಷನ್, ಎನರ್ಜಿ ಫ್ರೀಕ್ವೆನ್ಸಿ. ಇವೆಲ್ಲವನ್ನೂ ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದರು. ವಿಜ್ಞಾನ ಹೊರಗೆ ಹುಡುಕುತ್ತಿದೆ. ಆಧ್ಯಾತ್ಮ ಒಳಗೆ ಕಂಡು ಹೊಂದಿತ್ತು. ಇದರಿಂದ ನಮಗೆ ಏನು ಪಾಠ? ಲೋಕಗಳು ಹೊರಗೆ ಮಾತ್ರ ಇಲ್ಲ, ಅವು ನಮ್ಮೊಳಗೂ ಇವೆ. ಕೋಪದಲ್ಲಿದ್ದಾಗ ನೀವು ಅಧೋಲೋಕದಲ್ಲಿರುತ್ತೀರಿ. ಶಾಂತಿಯಾಗಿದ್ದಾಗ ನೀವು ಮೇಲಿನ ಲೋಕದಲ್ಲಿರುತ್ತೀರಿ. ಧ್ಯಾನದಲ್ಲಿದ್ದಾಗ ನೀವು ಚಲಿಸದೇ ಏರುತ್ತೀರಿ. ಪ್ರೀತಿಯಿಂದ ನಡೆದುಕೊಂಡಾಗ
ನಿಮ್ಮ ಆತ್ಮ ಹಗುರವಾಗುತ್ತದೆ. ಹಾಗಾದರೆ ನೆನಪಿಡಿ, ಜೀವನ ದೊಡ್ಡದು, ಮರಣ ಅಂತ್ಯವಲ್ಲ. ನಮ್ಮ ಪ್ರತಿಯೊಂದು ಕರ್ಮವು ನಮ್ಮ ಆತ್ಮದ ಮುಂದಿನ ಲೋಕವನ್ನು ನಿರ್ಧರಿಸುತ್ತದೆ. ಆಕಾಶದ ಕಡೆ ನೋಡಿದಾಗ ನೆನಪಿಸಿಕೊಳ್ಳಿ, ನೀವು ಕೇವಲ ಮಾನವರಲ್ಲ, ನೀವು 7 ಲೋಕಗಳಲ್ಲಿ ಸಂಚರಿಸುವ ಆತ್ಮ. ಈ ಜೀವನ ಒಂದು ಸುಂದರ ದೀರ್ಘ ಪ್ರಯಾಣದ ಒಂದು ಸಣ್ಣ ಹಂತ ಮಾತ್ರ. ನಿಮ್ಮ ಅಭಿಪ್ರಾಯ ಏನು? ಮರಣದ ನಂತರ ಆತ್ಮ ಯಾವ ಲೋಕಕ್ಕೆ ಹೋಗುತ್ತದೆ ಎಂದು ನಿಮಗೆ ಅನಿಸುತ್ತದೆ? ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಒಂದು ಆಲೋಚನೆ ಯಾರಿಗಾದರೂ ಜೀವನದ ದಿಕ್ಕು ತೋರಿಸಬಹುದು. ಧನ್ಯವಾದಗಳು. ಇಂತಹ ರಹಸ್ಯಮಯ ವಿಷಯಗಳಿಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.